ದೀಪಕ್ ಭಾಯ್, ಆ ಅಹಂಕಾರಕ್ಕೆ ನನಗೆ ಹೊರಗೆ ಹಾಕಿದ್ರು ಅನ್ನುವ ಬೇಸರ ಉಂಟಾಗತ್ತೆ. ಹಾಗದನ್ನ ಕಂಡ್ಕೊಳ್ಳಾಗತ್ತೆ. ಇದೆಲ್ಲ ಕ್ರೋಧ, ಮಾನ, ಮಾಯಾ, ಲೋಭೆಗಳಿಂದ ಉಂಟಾಗಿದೆ ಅಂತು. ಇದು ಮಾನದಿಂದಾಗಿರ್ಬೋದು ಅಥವಾ ನಷ್ಟದ ಕಾರಣದಿಂದ. ನನಗೆ ಇಷ್ಟ ಆಗಿದೆ ಎಂದು ಈ 4 ಕಷಾಯಗಳೇನಿವೆ, ಇದು ಯಾವುದೇ ವಸ್ತುವಿನ ಮೇಲಿನ ಮಮತೆಯಾಗಿರ್ಬೋದು. ಹೀಗೆ ಕಷಾಯಗಳು ಅಹಂಕಾರವನ್ನ ಕುರುಡನನ್ನಾಗಿ ಮಾಡಿಬಿಟ್ಟಿರೋದ್ರಿಂದ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ. ಹಾಗಾಗಿ ಅದನ್ನ ವಿವರವಾಗಿ ತಿಳಿಯಲು ಯಾವ ರೀತಿಯಿಂದ ಹಾಗೂ ಬೇರ್ಪಡೆದಿರಲು ಕಾರಣ? ಮೂಲದಲ್ಲಿ ಬುದ್ಧಿ ಮೊದಲು ಶುರುವಾಗತ್ತೆ. ಅವ್ರೇನು ತಿಳಿದಿದ್ದಾರೆ, ನನಗೆ ಯಾಕೆ ಹಾಗೆ ಮಾಡ್ತಾರೆ ಎಲ್ಲವನ್ನ ಬುದ್ಧಿ. ಯಾಕಂದರೆ ಬುದ್ಧಿ ಪ್ರಕಾಶವಾಗಿದೆ. ಅಹಂಕಾರಕ್ಕೆ ಬುದ್ಧಿಯ ಪ್ರಕಾಶದಿಂದಾಗಿ ಎಲ್ಲ ಕಾಣಿಸುತ್ತೆ. ಇಲ್ಲದೆ ಹೋದರೆ ಅದು ಗೊತ್ತಾಗಲ್ಲ. ಕಡಿಮೆ ಬುದ್ಧಿ ಉಳ್ಳವ್ರಿಗೆ ಗೊತ್ತೇ ಆಗಲ್ಲ. ಅಂಥವ್ರಿಗೆ ಬಿಸ್ಕೆಟ್ ಕೊಟ್ಟು ಅವ್ರ ಬಳಿ ಇರೋ ವಜ್ರ ಕಸಿದ್ಕೊಂಡ್ಬಿಡ್ಬೋದು. ಬುದ್ಧಿ ಇಲ್ಲದೆ ಇರೋವ್ರನ್ನ ಬೇಗ ಮೋಸ ಮಾಡ್ಬೋದು. ಅದೇ ಬುದ್ಧಿ ಉಳ್ಳವನನ್ನ ಮೋಸ ಮಾಡೋಕ್ಕಾಗತ್ತಾ? ಹಾಗಾಗಿ ಮೊದಲು ಬುದ್ಧಿ ತಿಳ್ಕೊಳ್ಳುತ್ತೆ. ವ್ಯವಹಾರದಲ್ಲಿ ಏನಾದರೂ ಉಂಟಾದರೆ ಅಥವಾ ಈಗ ಇಲ್ಲಿ ಏನಾದರೂ ಉಂಟಾದರೆ ಮೊದಲು ಬುದ್ಧಿ ನೋಟಿಸ್ ಮಾಡುತ್ತೆ. ನಂತರ ಬುದ್ಧಿ ಅಹಂಕಾರಕ್ಕೆ ಸಂದೇಶ ಕಳಿಸುತ್ತೆ, ಅವ್ರು ಹೀಗೆ ಮಾಡ್ತಿದ್ದಾರೆ ಅಂತ. ಆಗ ಅಹಂಕಾರ ಆಹಾ ಅಂತ ಅದನ್ನು ಹಿಡ್ಕೊಳ್ಳುತ್ತೆ. ಅಲ್ಲಿ ಅಹಂಕಾರ ಎಗರಾಡಿದ್ರೂ ಸಹ ಕ್ರೋಧಮಾನ ಮಾಯಾ ಲಾಭಗಳು ಬುದ್ಧಿನ ಉಪಯೋಗಿಸೋದ್ರಿಂದ ಉತ್ಪನ್ನ ಆಗುತ್ತೆ. ಬುದ್ಧಿ ನಷ್ಟವಾಗಿದೆ ಅಂತ ಹೇಳಿದ್ರೆ ಲೋಭ ಎದ್ದು ನಿಲ್ಲುತ್ತೆ. ನನಗೆ ಯಾಕೆ ಹೇಳಿದ್ರು ಎಂದಾಗ ಮಾನ ಎದ್ದು ನಿಲ್ಲುತ್ತೆ. ಯಾರಿಗೂ ಹೇಳಬಾರ್ದು ಎಂದಾಗ ಕಪಟ ಎದ್ದು ನಿಲ್ಲುತ್ತೆ. ಬುದ್ಧಿಯ ಪರ್ಯಾಯಗಳು ಉತ್ಪನ್ನ ಆಗೋದ್ರಿಂದನೇ ಇವೆಲ್ಲ ಗಲಾಟೆಗಳಾಗಿವೆ. ಈ ಬುದ್ಧಿ ಆಕ್ಟಿವ್ ಆಗಿರೋ ಸಮಯದಲ್ಲಿ ಪ್ರಜ್ಞೆ ಕೂಡ ಆಕ್ಟಿವ್ ಆಗಿರುತ್ತೆ. ಆದರೆ ಈ ಪ್ರಜ್ಞಾ ಬಳಿ ಕೇವಲ 5 ಸೊಲ್ಯೂಷನ್ಸ್ ಇರುತ್ತೆ. ಆದರೆ ಬುದ್ಧಿ ಬಳಿ 50,000 ಆರ್ಗ್ಯುಮೆಂಟ್ಸ್ ಇರುತ್ತೆ. ಹಾಗಾಗಿ ಪ್ರತಿ ಬಾರಿ ಬುದ್ಧಿನೇ ಗೆಲ್ಲುತ್ತೆ. ನಂತರ ಬುದ್ಧಿನ ಅನುಸರಿಸಿ ಅಹಂಕಾರ ಕಳವಳದಿಂದ ದುಃಖಿಸುತ್ತೆ. ಅಹಂಕಾರಕ್ಕೆ 2 ಕಡೆ ಹೋಗ್ಬೋದು. ಬುದ್ಧಿ ಕಡೆಗೆ ಬೇಕಿದ್ರೂ ಹೋಗ್ಬೋದು, ಪ್ರಜ್ಞಾ ಕಡೆಗೆ ಬೇಕಿದ್ರೂ ಹೋಗ್ಬೋದು. ಅಲ್ಲಿ ಬುದ್ಧಿ ಹೇಳುತ್ತೆ ನಮಗೆ ನಷ್ಟ ಮಾಡಿದ್ರು ಅಂತ. ಆಗ ಪ್ರಜ್ಞೆ ಹೇಳುತ್ತೆ ಅರೆ ಅದು ನಮ್ದಲ್ಲದೆ ಇರೋದು ಹೋಗಿದೆ, ಯಾಕೆ ಸುಮ್ಮನೆ ದುಃಖ ಮಾಡ್ತೀಯಾ? ಅಲ್ಲಿ ಪ್ರಜ್ಞಾ ಹೇಳೋದನ್ನು ಕೇಳಿಕೊಂಡು ಯಾವುದು ನಮ್ದಲ್ಲ ಅದು ಹೋಗಿದೆ ಅಂತ ತಿಳಿಬೇಕು. ಅಲ್ಲಿ ಬುದ್ಧಿ ಹೇಳೋದನ್ನು ಕೇಳ್ಕೊಂಡು ಅಹಂಕಾರ ಮುಂದುವರೆದ್ರೆ ಆಗ ನಿಧಾನವಾಗಿ ಬುದ್ಧಿ ಅಹಂಕಾರನ ತನ್ನ ಕಡೆಗೆ ಹೇಳ್ಕೊಂಡು ಹೋಗುತ್ತೆ. ಆಮೇಲೆ ಅಹಂಕಾರ ದುಃಖಿಸುತ್ತೆ. ದುಃಖಿಸೋ ಅಹಂಕಾರ ಯಾವಾಗಲೂ ಬುದ್ಧಿನ ಆಲಿಸುತ್ತೆ. ಇವೆಲ್ಲವುಗಳಿಂದ ಬಿಡಿಸ್ಕೊಳ್ಬೇಕೆಂದಿರೋ ಅಹಂಕಾರ ಪ್ರಜ್ಞಾ ಹೇಳೋದನ್ನು ಆಲಿಸುತ್ತೆ. ಪ್ರಜ್ಞೆ ಯಾವಾಗಲೂ ಎಚ್ಚರಿಸ್ತಾನೇ ಇರುತ್ತೆ. ಆದರೆ ಎಷ್ಟು? ಬರೀ 5 ಸಲ. ಅದೇ ಬುದ್ಧಿ 50 ಬಾರಿ ಹೇಳುತ್ತೆ. ನಾವು ಏನು ಮಾಡಬೇಕು? 5 ಬಾರಿ ಎಚ್ಚರಿಕೆ ನೀಡೋರ ಪಕ್ಷದಲ್ಲಿ ಇದ್ಬಿಡಬೇಕು. ಬುದ್ಧಿ ಪಕ್ಷಕ್ಕೆ ಹೋದರೆ ಕಳವಳ ಉಂಟು ಮಾಡುತ್ತೆ ಅಂತ ತಿಳ್ಕೊಂಡ್ಮೇಲೆ ಬುದ್ಧಿ ಪಕ್ಷದಿಂದ ಮೆಲ್ಲಗೆ ಜಾರ್ಕೊಂಡ್ಬಿಡಬೇಕು. ಆನ್ ದ ಸ್ಪಾಟ್ ಬೆಸ್ಟ್ ಉಪಾಯ ಏನು ಅಂದರೆ, ಬುದ್ಧಿ ಹೇಳುತ್ತೆ ನಷ್ಟ ಆಯಿತು ಅಂತ. ಆಗ ನಾವು ಓಹೋ ಒಳ್ಳೇದೇ ಆಯಿತು, ಬಿಡಿಸ್ಕೊಂಡಿದ್ದು ಒಳ್ಳೇದಾಯಿತು, ಈ ಥರ ನಾವು ಅರ್ಥ ಮಾಡಿಕೊಂಡ್ರೆ ಪ್ರಜ್ಞೆ ಪರ್ಯಾಯ ಉತ್ಪನ್ನ ಆಗಕ್ಕೆ ಶುರು ಆಗುತ್ತೆ. ಕಳವಳ ಇಲ್ಲದಾಗ್ಬಿಡುತ್ತೆ. ಇವೆಲ್ಲ ಬುದ್ಧಿ ಹಾಗೂ ಪ್ರಜ್ಞಾ ನಡುವಿನ ಕಾರ್ಯಗಳಾಗಿವೆ. ಅಹಂಕಾರಕ್ಕೆ ಇವೆರಡರ ನಡುವೆ ಬ್ರೆಡ್ ಸ್ಯಾಂಡ್ವಿಚ್ ರೀತಿ ಪರಿಸ್ಥಿತಿ. ಅಹಂಕಾರವು ಬುದ್ಧಿಯ ಪಕ್ಷದಲ್ಲಿ ಹೊರಟು ಹೋಗಲು ಕಾರಣ ಅದಕ್ಕೆ ಪ್ರಜ್ಞಾ ಕಡೆಗಿನ ನಿಶ್ಚಯವು ಸ್ಟ್ರಾಂಗ್ ಇಲ್ಲ ಅಂತ, ಅಥವಾ ಪ್ರಜ್ಞಾ ಕಡೆಗಿನ ಲಾಭವು ಕಾಣಿಸ್ತಿಲ್ಲ ಅನ್ನೋದು. ನಿಜವಾಗಿ ಲಾಭ ನಷ್ಟ ಅಹಂಕಾರ ನೋಡೋದಿಲ್ಲ, ಅದೆಲ್ಲ ಬುದ್ಧಿ ಹೇಳೋದಾಗಿದೆ. ಇದು ಪೂರ್ತಿಯಾಗಿ ಬುದ್ಧಿಯ ಕೆಲಸನೇ ಆಗಿರುತ್ತೆ. ಅದೇ ಅದು. ಅಹಂಕಾರವು ಪ್ರಜ್ಞಾ ಕಡೆಗೆ ಬಾರದಿರಲು ಕಾರಣವೇನು? ಮೋಕ್ಷಕ್ಕೆ ಹೋಗ್ಬೇಕನ್ನೋ ನಿಶ್ಚಯ ಇಲ್ಲದೇ ಇರೋದ್ರಿಂದ ಅಲ್ವೇ? ನಿಶ್ಚಯದ ಕಡಿಮೆ ಇದೆ, ಜೊತೆಗೆ ಅನುಭವನೂ ಉಂಟಾಗಿಲ್ವಲ್ಲ. ಬರೀ ಸಂಸಾರದ ಅನುಭವನೇ ಇದೆ. ನಷ್ಟವಾಗಬಾರ್ದು, ಯಾರಿಂದ ನಷ್ಟ ಆಗಿದೆ ಅವ್ರನ್ನ ಹೊರಗೆ ಹಾಕಬೇಕು. ಇವೆಲ್ಲ ಅನಂತ ಜನ್ಮಗಳಿಂದ ಇದೇ ಜ್ಞಾನ ಅಹಂಕಾರದ ಬಳಿ ಉಳಿದಿದೆಯಲ್ಲ. ಹಾಗಾಗಿ ಈಗ ನಾವು ಅವುಗಳೊಂದಿಗೆ ಸೇರ್ಕೊಂಡ್ಬಿಡುತ್ತೆ. ಯಾವಾಗ ಕರ್ಮದ ಉದಯ ಶುರು ಆಗುತ್ತೋ ಆಗ ಕಳವಳ ಉತ್ಪನ್ನ ಆಗುತ್ತೆ. ನಂತರ ಕರ್ಮದ ಉದಯ ಪೂರ್ಣ ಆಗುತ್ತೆ. ಅದು ಪೂರ್ಣಗೊಂಡ ನಂತರ ನಮ್ಮ ಪ್ರತೀತಿಯ ಜ್ಞಾನ ಏನಿದೆ ಅಂತ ಉಂಟಾಗತ್ತೆ. ನಾನು ಶುದ್ಧಾತ್ಮ, ದಾದಾರವರ ಆಜ್ಞೆಲಿರಬೇಕು, ನಿರ್ದೋಷಿ ಅಂತ ನೋಡಬೇಕು, ಸಂಭಾವದಿಂದ ಖಾಲಿ ಮಾಡಬೇಕು ಅಂತ. ಈಗಿನ ಜ್ಞಾನದಿಂದ ಮೆಟ್ಟಿಲುಗಳನ್ನು ಏರಕ್ಕೆ ಶುರು ಮಾಡಬೇಕು. ಮೊದಲಿಗೆ ಎಷ್ಟು ವಿರುದ್ಧವಾಗಿ ಚಿತ್ರಿಸಲಾಗಿತ್ತೋ ಅದನ್ನು ಅಳಿಸ್ ಹಾಕತ್ತೆ. ಓ, ನಾನು ಅವರನ್ನು ದೋಷಿ ಅಂತ ನೋಡಿದ್ದೀನಿ, ನನಗೆ ನಷ್ಟ ಮಾಡಿದವರು ಅಂತ ನೋಡಿದ್ದೀನಿ, ಕೆಲ್ಸಕ್ಕೆ ಬಾರ್ದವ್ರಂತ ಅಭಿಪ್ರಾಯ ನೀಡಿರೋದು. ಹೇ ಶುದ್ಧಾತ್ಮ ಭಗವಾನ್, ಅವರೊಳಗಿರುವ ತಾವು ಬೇರೆ, ಅವ್ರು ಬೇರೆ, ಅವ್ರೇನು ಮಾಡಿದ್ದಾರೆ ಅದು ನನ್ನ ಲೆಕ್ಕದಾಗಿದೆ. ದೀಪಕ್ನಿಗೆ ನಷ್ಟವಾಗಿರೋದು. ನಾನು ಶುದ್ಧಾತ್ಮ ಅಂತ ನಿಧಾನವಾಗಿ ಹಿಂದಿರುಗಿ, ಅಲ್ಲಿ ಅಜ್ಞಾನ ಇದ್ರೂ ಸಹ ದಾದಾರವರ ಜ್ಞಾನದೊಂದಿಗೆ ಈ ಕರ್ಮದ ಫೋರ್ಸ್ ಇರುವಾಗ ಆ ಸಮಯದಲ್ಲಿ ಅದಕ್ಕೆ ಜ್ಞಾನದಲ್ಲಿರೋಕ್ಕಾಗಲ್ಲ. ಕರ್ಮ ಯಾವಾಗಲೂ ಉದಯ ಅಸ್ತವಾಗೋದೇ ಆಗಿದೆ. ಯಾವಾಗ ಅಸ್ತವಾಗುತ್ತೆ
ಆಗ ಈ ಜಾಗೃತಿ ಉತ್ಪನ್ನ ಆಗುತ್ತೆ. ಜಾಗೃತಿ ಟೇಕ್ ಓವರ್ ಮಾಡಿದ ನಂತರ ಅದು ಪ್ರತಿಕ್ರಮಣ ಮಾಡಿಸುತ್ತೆ. ಮೊದಲಿನ ಅಜ್ಞಾನ 130 ಡಿಗ್ರಿ ಇದ್ರೆ 125 ಡಿಗ್ರಿಗೆ ಇಳಿಯುತ್ತೆ. ಹಾಗೂ ಮೊದಲಿಗೆ ಜಾಗೃತಿ ಹತ್ತಿದ್ರೆ ಈಗ 15 ಡಿಗ್ರಿ ಇರುತ್ತೆ. ಹೀಗೆ ನಂತರ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ದೀಪಕ್ ಭಾಯ್, ನಿಮ್ಮ ಹತ್ರ ಇನ್ನೊಂದು ವಿಚಾರ ಕೇಳೋದಿತ್ತು. ಈ ಕ್ರಿಯೆಯುಳ್ಳ ಜ್ಞಾನ ಏನಿದೆ ಅದು ಪರಸತ್ವವಾಗಿದೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ನಾವು ತಿಳಿದಿದ್ದೇವೆ. ಈಗಿರೋ ತನ್ನ ಜ್ಞಾನ ಅಕ್ರಿಯೆ ಎಂದು ಹೇಳುವಾಗ ಅಲ್ಲಿ ಡಿಪೆಂಡೆಂಟ್ ಎನ್ನುವುದು ಏನಾದರೂ ಇದೆಯಾ? ಅಂದರೆ ಈ ಸಂಸಾರದ ಜ್ಞಾನವನ್ನು ಅಲಿಸೋದ್ರಿಂದ ಕ್ರಿಯೆಯುಳ್ಳ ಜ್ಞಾನ ಉಂಟಾಗಿದೆ, ಜ್ಞಾನಿಯ ಜ್ಞಾನ ಅಲಿಸೋದ್ರಿಂದ ಅಕ್ರಿಯ ಜ್ಞಾನ ಉಂಟಾಗುತ್ತೆ. ಅಷ್ಟು ಡಿಪೆಂಡೆನ್ಸಿ ಇರುತ್ತೆ. ಹಾಗಾಗಿ ಸತ್ಸಂಗದ ಬಗ್ಗೆ ಹೆಚ್ಚು ಮಹತ್ವ ಕೊಟ್ಟಿರೋದು. ಸತ್ಸಂಗದಲ್ಲಿ ಕುಳಿತುಕೊಂಡಿರಬೇಕು, ಕೇಳ್ತಾ ಇರಬೇಕು. ನಿಜವಾಗಿ ಹೆಚ್ಚು ಆಲಿಸೋದ್ರಿಂದ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲಾದರೂ ಸಣ್ಣ ಸಣ್ಣ ಘಟನೆಗಳು ಉಂಟಾದರೆ ಆಗ ಜ್ಞಾನ ಅಳವಡಿಸ್ಕೋಬೇಕು. ಸಣ್ಣ ಪುಟ್ಟ ಅಭ್ಯಾಸ ಮಾಡ್ಕೋಬೇಕು. ಹೇಗೆ ಸ್ತ್ರೀಯರು ಸಾಂಬಾರು ಮಾಡೋ ಅಭ್ಯಾಸ ಮಾಡ್ತಾರೆ ಅಥವಾ ಇಡ್ಲಿ ಮಾಡಲು ಕೇಳಿಸ್ಕೊಂಡ ನಂತರ ಇನ್ನು 20 ವರ್ಷ ಕೇಳಿಸ್ಕೊಳ್ತಾನೆ ಇದ್ರೆ, ಅಥವಾ ದೋಸೆ ಮಾಡೋ ರೀತಿ ನನಗೆ ಬರುತ್ತೆ ಅಂತ ಹೇಳಲೇ ಇದ್ರೆ, ಯಾರಾದರೂ ಯಾವ್ದಾದ್ರೂ ಮಾಡಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಮಾಡಿಲ್ಲ, ಮನೇಲಿ ಅಡುಗೆ ಪಾತ್ರೆನೇ ತಂದಿಲ್ಲ, ನಾನಂತೂ ಹೋಟ್ಲಲ್ಲೇ ತಿಂತೀನಿ. ಯಾಕೆ ಸುಮ್ಮನೆ ಕೇಳಿಸ್ಕೊಳ್ತಾನೆ ಇರಬೇಕು? ಉಪಯೋಗದಲ್ಲಿ ತರಬೇಕು. ಮೊದಲು ತಿಳಿದುಕೊಳ್ಬೇಕು, ನಂತರ ಉಪಯೋಗ ಮಾಡಬೇಕು. ಉಪಯೋಗಿಸಲು ಪ್ರಾರಂಭಿಸಿದ್ರೆ ಅನುಭವ ಉತ್ಪನ್ನ ಆಗುತ್ತೆ. ಹಾಗೂ ಅನುಭವದ ನಂತರ ಶಾಶ್ವತವಾಗಿ ಎಲ್ಲ ದುಃಖಗಳಿಂದ ಬಿಡುಗಡೆ ಸಿಗುತ್ತೆ. ಆಮೇಲೆ ಅಲ್ಲಿ ಮೊದಲು ವಿಧಾನ ತಿಳ್ಕೋಬೇಕು. ವಿಧಾನ ತಿಳಿದುಕೊಳ್ಳದೆ ಹೋದರೆ, ಬೋಂಡ ಮಾಡೋ ವಿಧಾನ ಕೇಳಿ ತಿಳಿದೆ ಹೋದರೆ ಯಾವತ್ತೂ ಮಾಡೋಕ್ಕಾಗಲ್ಲ. ಹೇಳಿಸ್ಕೊಂಡ ನಂತರ ಅದರ ಇಂಗ್ರೀಡಿಯೆಂಟ್ಸನ್ನು ಕಂಡುಕೊಳ್ಬೇಕು. ಯಾವುದೆಲ್ಲ ಬೇಕು, ಕಡಲೆ ಹಿಟ್ಟು, ಉಪ್ಪು, ಇದು ಬೇಕು, ಅದು ಬೇಕು, ಹಾಗೆ ಮಾಡಬೇಕು, ಎಲ್ಲನೂ ಸೇರಿಸಿ ಕಲಿಸ್ಬೇಕು ಅನ್ನುವಾಗ ಯಾವ ರೀತಿ ಕಲಿಸ್ಬೇಕು ಅನ್ನೋದು ಗೊತ್ತಾಗದೆ ಹೋದರೆ ರಂಪ ಆಗ್ಬಿಡುತ್ತೆ ಅಲ್ವಾ? ಅಡುಗೆಯಲ್ಲೂ ಕೂಡ ಅಡುಗೆ ಶಾಸ್ತ್ರದ ಪ್ರತಿಯೊಂದು ಭಾಷೆ ಅರ್ಥ ಮಾಡ್ಕೋಬೇಕಲ್ವಾ? ಅದೇ ರೀತಿ ಆತ್ಮದ ಭಾಷೆನೂ ಅರ್ಥ ಮಾಡ್ಕೋಬೇಕು. ಸಂಭಾವದಿಂದ ಖಾಲಿ ಮಾಡಿ ಅಂದಾಗ ಅವರು ಹಣ ಕೇಳ್ತಾನೆ ಇದ್ರು, ಅವ್ರಿಗೆ ಹೆಚ್ಚು ದುಃಖ ಉಂಟು ಮಾಡಬಾರ್ದು, ನಾನು ಎಲ್ಲವನ್ನು ಕೊಟ್ಟು ಸಂಭಾವದಿಂದ ಖಾಲಿ ಮಾಡ್ಬಿಟ್ಟೆ ಅಂದರೆ ಹೇಗೆ ಜೀವಿಸ್ತೀರಾ ಅಂತ ಕೇಳಿದ್ರೆ, ವ್ಯವಸ್ಥಿತವಾಗಿ ನಡೆಸ್ತಾ ಇದೆ, ಯಾಕೆ ಹೀಗೆ ನಡೀತಿದೆ? ಹೀಗೆಲ್ಲ ಮಾಡಬಾರ್ದು. ಎಲ್ಲೆಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕರೆಕ್ಟ್ನೆಸ್. ಜ್ಞಾನಿ ಏನಂದರೆ, ಒಂದು ಕೈಯಲ್ಲಿ ತುಪ್ಪದ ಬಟ್ಲು, ಮತ್ತೊಂದು ಕೈಯಲ್ಲಿ ನೀರಿನ ಬಟ್ಲು ಕೊಟ್ಟಿರ್ತಾರೆ. ಅವುಗಳಲ್ಲಿ ಒಂದನ್ನು ಚೆಲ್ಬಿಡಿ ಅಂದಾಗ ನೀರಿನ ಬಟ್ಲು ಸಮೇತ ಬಿಸಾಡಬೇಕು, ತುಪ್ಪನ ಚೆಲ್ಲೋದಲ್ಲ. ಅಲ್ಲಿ ವಿವೇಕ ಇರಬೇಕು, ಯಾವುದು ಪ್ರಯೋಜನಕಾರವಾಗಿದೆ ಹಾಗೂ ಯಾವುದು ಅಪ್ರಯೋಜಕ ಅಂತ. ಹಾಗಾಗಿ ಅರ್ಥ ಮಾಡ್ಕೊಳ್ತಾ ವಿಜ್ಞಾನ ತಿಳಿತಾ ಹೋಗಬೇಕು. ಹಾಗೂ ಅಪ್ಲೈ ಮಾಡ್ತಾ ಹೋಗಬೇಕು. ಲೈಫಲ್ಲಿ ಅಪ್ಲೈ ಮಾಡಬೇಕು. ಉಪಯೋಗದಲ್ಲಿ ತೆಗೆದುಕೊಳ್ತಾ ಹೋಗಬೇಕು. ಒಂದು ಸಣ್ಣ ಕಳವಳದ ಪ್ರಸಂಗ ಉಂಟಾದಾಗ, ಕಳವಳ ಅನ್ನೋ ವಸ್ತು ಹೇಗೆಂದರೆ, ಯಾವಾಗ ಆನಂದ ಹೊರಟು ಹೋಗುತ್ತೆ ಆಗ ಜ್ಞಾನವನ್ನು ಅಳವಡಿಸಲು ತಿಳುವಳಿಕೆ ಮೂಡಿಸೋ ವಸ್ತು ಕಳವಳವಾಗಿದೆ. ಆಗ ಜ್ಞಾನವನ್ನು ಅಳವಡಿಸ್ಕೋಬೇಕು. ಜ್ಞಾನವನ್ನು ಅಳವಡಿಸಿದ ನಂತರ ಅದು ಸರಿಯಾದ ಜ್ಞಾನ ಅಂತ ಅಳವಡಿಸಿದ್ದೇ ಆಗಿದ್ರೆ ಆ ಕ್ಷಣದಲ್ಲೇ ನಿಮ್ಗೆ ಆನಂದ ಉಂಟಾಗುತ್ತೆ. ಯಾವ ಆತಂಕ ಇಲ್ಲದ ಆನಂದ. ಯಾವಾಗ ಕಳವಳ ಶುರು ಆಗುತ್ತೋ ಆಗ ತಿಳಿಬೇಕು ತಪ್ಪು ಹಾದಿ ಅಂತ. ತಪ್ಪು ಹಾದಿಯನ್ನು ಬಿಟ್ಟರೆ ಆನಂದ ಉತ್ಪನ್ನ ಆಗುತ್ತೆ. ಸ್ಥೂಲದಲ್ಲಿ ತಕ್ಷಣ ಅನುಭವಕ್ಕೇನು ಬರೋದಿಲ್ಲ. ಇದರಿಂದ ನಮಗೆ ಗೊತ್ತಾಗುತ್ತೆ ಕಳವಳ ಆಗಿದೆ, ಅಲ್ಲಿ ತಪ್ಪಾಗಿರಲೇಬೇಕು. ಕಳವಳ ಉಂಟಾಗದೇ ಇದ್ದಾಗ ತಪ್ಪು ಉಂಟಾಗಿಲ್ಲ ಅಂತ. ಹೀಗೆ ಈ ರೀತಿಲಿ ಥರ್ಮೋಮೀಟರನ್ನು ಹಾಕಿ ಚೆಕ್ ಮಾಡಬೇಕು. ಆಮೇಲೆ ನಾವು ಜ್ಞಾನವನ್ನು ಅಳವಡಿಸ್ಕೋಬೇಕು. ಮುಖ್ಯವಾಗಿ ಏನಂದರೆ, ಈ ಎಲ್ಲ ಕಳವಳಗಳಿಗೆ ಮೊದಲು ಸರ್ವ ದುಃಖಗಳಿಂದ ಮುಕ್ತಿ ಸಿಗಬೇಕು. ಅದು ಮೊದಲನೇ ಮೆಟ್ಲು. ಅನವರತ ಆನಂದ ಸ್ಥಿತಿ ನಂತರದ್ದಾಗಿದೆ. ಅಂದರೆ ನೀವು ಹೇಳೋದು ಎಲ್ಲ ಕ್ರಿಯೆಗಳೂ ಪರಸತ್ವವಾಗಿದೆ, ಕ್ರಿಯೆಯುಳ್ಳ ಜ್ಞಾನವೂ ಪರಸತ್ವವಾಗಿದೆ. ಯಾವ ಜ್ಞಾನವು ಅಕ್ರಿಯವಾಗಿದೆ ಹಾಗೂ ಕ್ರಿಯೆಯುಳ್ಳ ಜ್ಞಾನವನ್ನು ತಿಳಿಸುತ್ತದೆ ಅದನ್ನು ನಾವು ಸ್ವಸತ್ತ ಅಂತ ಕರಿತೀವಿ. ನಂತರ ಪರಸತ್ತ ಎನ್ನುವುದು ಕೇವಲ ನಾನು ಮಾಡಿದೆ ಎನ್ನುವ ಬಿಲೀಫ್. ಅಷ್ಟು ಭಾಗ ಮಾತ್ರ ಪರಸತ್ತದಲ್ಲಿ ಬರುತ್ತದೆಯೋ ಅಥವಾ ಅದರ ಡಿಪೆಂಡೆನ್ಸಿ ಉಳ್ಳ? ಎಲ್ಲ ಬರುತ್ತೆ, ಎಲ್ಲವೂ ಪರಸತ್ತದಲ್ಲಿದೆ. ದೀಪಕ್ ಭಾಯ್, ಮತ್ತೊಂದು ಭಾಗ ಯಾವ ಅಕ್ರಿಯವಾದ ತನ್ನೆಯ ಜ್ಞಾನವಿದೆ ಅದು ಅಕ್ರಿಯವಾಗಿದೆ. ಅದಕ್ಕೂ ಸಹ ಸಂಯೋಗಗಳು. ಹೇಗೆ ಹೆಚ್ಚಿನ ಟ್ರಾಫಿಕ್ನಲ್ಲಿ ಎದುರಿನ ಅಂಗಡಿ ಕಾಣಿಸೋದಿಲ್ವೋ ಹಾಗೆ ತನ್ನೆಯ ಜ್ಞಾನವು ಸಂಪೂರ್ಣ ಪ್ರಕಾಶವಾಗದೆ ನೋಡಲು ಸಾಧ್ಯವಾಗದಿರುವಾಗ ಡಿಪೆಂಡೆನ್ಸಿಯನ್ನು ಒಳಗೊಂಡಿರುವುದೇ? ಈ ಡಿಪೆಂಡೆನ್ಸಿ ಅಂತ ಯಾವಾಗ ಹೇಳೋದು? ಅಗತ್ಯ ಇದ್ದರೆ ಮಾತ್ರ ಡಿಪೆಂಡೆನ್ಸಿ ಅಲ್ವಾ? ಅಗತ್ಯನೇ ಇಲ್ದಿರುವಾಗ ಬೇಕೇ ಇಲ್ಲ. ನಡುವಿನಲ್ಲಿ ನಾನು ಜ್ಞಾತಾದೃಷ್ಟನಾಗಿರಬೇಕು ಅಂತ ಹೇಳುವಾಗ ಅನ್ಸುತ್ತೆ ಮಧ್ಯದಲ್ಲಿ ಯಾರು ಬಂದರು ಅಂತ. ನಿಜವಾಗಿ ಜ್ಞಾತಾದೃಷ್ಟದಲ್ಲಿ ಗೊಂದಲ ಉಂಟಾಗೋದೇ ಇಲ್ಲ. ಯಾಕೆಂದರೆ ಎದುರಿನ ಅಂಗಡಿ ಕಾಣಿಸ್ದೇ ಇರ್ಬೋದು, ಆದರೆ ಅಲ್ಲಿ ಎದುರಿಗೆ ಬಸ್ ಕಾಣಿಸಿದ್ರೆ ಬಸ್ಸನ್ನು ನೋಡ್ತೀವಿ, ಬಸ್ ಹೋಗ್ತಿದೆ ಅಂತ ತಿಳ್ಕೊತೀವಿ. ಹಾಗಾಗಿ ಬಸ್ಸನ್ನು ಜ್ಞಾತ ಆಗುತ್ತೆ.
ಅಂದರೆ ಎಲ್ಲವನ್ನು ಕೇವಲ ನೋಡೋದಾಗಿದೆ, ಹಾಗೂ ನೋಡೋದ್ರ ಫಲ ಏನು? ಆನಂದವಾಗಿದೆ. ನಂತರ ಕಾಣಿಸ್ದೇ ಇರುವಾಗ ಕೂಡ ಫೈಲ್ 1ಗೆ ಕಾಣಿಸ್ತಿಲ್ಲ ಅನ್ನೋದನ್ನು ನೋಡ್ತಾ ತನ್ನ ಆನಂದದಲ್ಲಿರೋದು. ಈಗ ಕಾಣಿಸ್ತಾ ಇದೆ ಅಂದಾಗ ಕೂಡ ಫೈಲ್ 1 ಕಾಣಿಸುತ್ತೆ ಅಂತ ಆನಂದದಲ್ಲಿರೋದು. ಆವರಣದಿಂದಾಗಿ ನೋಡಲು ಸಾಧ್ಯವಾಗದಿರೋ ಆವರಣನ ಕೂಡ ಕಂಡುಕೊಳ್ಳುತ್ತೆ. ಯಾರಿಗೆ ಕಾಣಿಸ್ತಿಲ್ಲ ಅವನನ್ನು ಸಹ ಕಂಡುಕೊಳ್ಳುತ್ತೆ. ಈಗ ಕಾಣಿಸ್ತಿದೆ ಅಂತ ಆದಾಗ ಅವನ ಆವರಣ ಮುರಿದಿದೆ ಅನ್ನೋದು ತಿಳಿಯುತ್ತೆ. ಕಾಣಿಸ್ತಿದೆ ಎನ್ನುವನನ್ನು ತಿಳಿಬೋದು. ಈ ತಿಳಿಯೋದರಲ್ಲೇ ಇರೋದಾಗಿದೆ. ಅದಕ್ಕಿಷ್ಟು ಚಿಕ್ಕ ಜಾಗದಲ್ಲಿ ತುಂಬಿಸಿದ್ದಾರೆ ಅನ್ನೋ ಹಿಂಸೆ ಉಂಟಾಗೋದಿಲ್ಲ. ಅಥವಾ ಡಬ್ಬವನ್ನು ಸಂಪೂರ್ಣ ತೆರೆದಿಟ್ಟಾಗ ಸಂಪೂರ್ಣ ರೂಮನ್ನು ಆವರಿಸ್ಕೊಂಡಿದೆ ಅನ್ನೋ ಸಂತೋಷವೂ ಉಂಟಾಗೋದಿಲ್ಲ. ಶುದ್ಧಾತ್ಮಕ್ಕೆ ಬೇಕಾಗೂ ಇಲ್ಲ. ಹಾಗೂ ಏನು ಕಾಣಿಸುತ್ತೆ ಅದು ಸಣ್ಣದಿರ್ಬೋದು ಅಥವಾ ದೊಡ್ಡದಿರ್ಬೋದು. ಆದರೆ ನನಗೆ ನೋಡಬೇಕು, ಆತ್ಮಕ್ಕೆ ಬೇಕಾಗಿಲ್ಲ, ಸಹಜವಾಗಿದೆ. ಕರ್ತನಾಗಿ ಇರೋನು ಮಾಡೋದರಲ್ಲೂ ಕರ್ತನಾಗಿರೋದಾಗಿದೆ, ಹಾಗೂ ತಿಳಿಯೋದ್ರಲ್ಲೂ ಕರ್ತನಾಗಿರೋದಾಗಿದೆ. ನಾನು ನೋಡ್ತಿದ್ದೇನೆ ಅಂತ ನನಗೆ ಯಾಕೆ ಸೇರಿಸ್ದೆ ಅಲ್ಲಿ? ಆಮೇಲೆ ದುಃಖಿಸೋದು, ನನಗೇನು ಕಾಣಿಸ್ತಿಲ್ಲ. ಈ ಎಲ್ಲ ಕೋರ್ಸ್ ಬಹಳ ಮುಂದಕ್ಕೆ ಕಾಲೇಜು ನಂತರದ್ದು. ಈಗ ಬಾಲ್ಮಂದಿರದ ಮಕ್ಕಳಿಗೇನು, ಯಾರ ದೋಷನೂ ನೋಡಬಾರ್ದು, ಎಲ್ಲ ನನ್ನ ಲೆಕ್ಕದ್ದು, ಅವರು ನಿಮಿತ್ತರಾಗಿದ್ದಾರೆ, ನಿರ್ದೋಷಿಗಳಾಗಿದ್ದಾರೆ. ನಂತರ ಪ್ರೈಮರಿಗೆ ಬಂದ ಮೇಲೆ 5 ಆಜ್ಞೆಗಳನ್ನು ಅಳವಡಿಸಲು ಪ್ರಾರಂಭಿಸಬೇಕು. ಹೀಗೆ ಮುಂದುವರಿಬೇಕು. ಮುಂದಿಂದಂತೂ ಅದು ಜ್ಞಾನದ ಸ್ಥಿತಿ. ಅವೆಲ್ಲ ಜಾಗೃತಿ ಹೆಚ್ಚಾದ ನಂತರದ ಅವಲಂಬನೆಗಳಾಗಿವೆ. ನನ್ನ ಸ್ವರೂಪ ಇದಾಗಿದೆಯೇ? ಈ ಬಂಧನಗಳಿಂದೆಲ್ಲ ನಾನು ಬಿಡಿಸ್ಕೊಂಡು ಬರಬೇಕು ಅಲ್ವಾ? ಹಾಗೆಂದು ಒಮ್ಮೆ ಕಂಡ್ಕೊಂಡ ಮೇಲೆ ವಿಸ್ತಾರವಾಗಿ ತಿಳಿಯೋದಕ್ಕೆ ಕುಳಿತುಕೊಳ್ಬೇಕು. ನಾನು ಯಾವ ರೀತಿ ಅವುಗಳಿಂದ ಮುಕ್ತ ಸ್ವರೂಪನಾಗಿದ್ದೀನಿ. ಆಗ ಈ ಎಲ್ಲ ವಾಕ್ಯಗಳು, ಜ್ಞಾನದ ವಾಕ್ಯ ಹೆಲ್ಪ್ ಮಾಡುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಭಾಳ ಕಷ್ಟ ಆಗಿದೆ. ಯಾರನ್ನ ಕ್ರಿಯೆಯುಳ್ಳ ಜ್ಞಾನ ಅಂತ ಕರೆಯೋದು? ಹೇಗೆ ಅಲ್ಲ. ಆದರೂ ಹೌದು, ದಾದರ್ ಅವರು ಸಂಪೂರ್ಣ ವಿಜ್ಞಾನ ತೆರೆದಿಟ್ಟಿದ್ದಾರೆ. ಅವರದ್ದೆಲ್ಲ ನಿಮಿತ್ತದ ಅಧೀನವಾಗಿ ವಾಣಿ ಹೊರಬಿದ್ದಿದೆ. ಪ್ರೈಮರಿಯಿಂದ ಹಿಡಿದು PhD ವರೆಗಿನ ಎಲ್ಲ ಲೆವೆಲ್ನ ವಾಕ್ಯಗಳನ್ನು ಹೊಂದಿರೋ ವಿಜ್ಞಾನ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗಲೇ ನಮಗೆ ಕೆಲವೊಂದು ವಿಚಾರ ಗೊತ್ತಾಗಲ್ಲ. ಹೇಗೆ 5ನೇ ತರಗತಿ ಅವನಿಗೆ 5ರ ಮೇಲಿನ ತರಗತಿ ಜ್ಞಾನ ಅರ್ಥ ಆಗೋದಿಲ್ಲ, ಅವನಿಗೆ 4ನೇ ತರಗತಿದೆಲ್ಲ ತಿಳಿಯುತ್ತೆ. ನಂತರ ನಿಧಾನವಾಗಿ ಡೆವಲಪ್ ಆಗುತ್ತಾ ಹೋಗುತ್ತೆ. 5ನೇ ಲೆವೆಲ್ಗೆ ಹೋಗ್ತೀವಿ. ಅವನಿಗಲ್ಲಿ 8ನೇ ತರಗತಿ ಲೆವೆಲ್ ಬೇಗನೆ ತಿಳಿಯೋದಿಲ್ಲ. ಆದರೆ 5ನೇದನ್ನು ಬೇಗ ಅರ್ಥ ಮಾಡ್ಕೋತಾನೆ. ನಂತರ 5ರ ಅಗತ್ಯವಿಲ್ಲ. ಆಮೇಲೆ 6ನೇ ತರಗತಿ ಬಗ್ಗೆ ಹೋಗ್ತಾನೆ. ಏನಾದರೂ ಪ್ರಸಂಗ ಉಂಟಾದರೆ ಆ ಸಮಯದಲ್ಲಿ 5 ಆಜ್ಞೆಗಳನ್ನು ಉಪಯೋಗಿಸಲಾಗುತ್ತೆ. ಆದರೂ ಇನ್ನೂ ಒಳಗೆ ಬಿಡೋದಿಲ್ಲ. ಆ ಸಮಯದಲ್ಲಿ 5 ಆಜ್ಞೆಗಳ ಜೊತೆಗೆ ಫೈಲ್ ನಂಬರ್ 1ರ ದೋಷ ಎಲ್ಲಿ ಉಂಟಾಗ್ತಿದೆ ಅಂತ ನೋಡಿದಾಗ ಬಹಳ ಅದ್ಭುತ ಸಮಾಧಾನ ಉಂಟಾಗಿರುವುದು ಗಮನಕ್ಕೆ ಬರುತ್ತೆ. ಅಲ್ಲದೆ ಅದ್ಭುತವಾದ ಆನಂದವೂ ಉಂಟಾಗುತ್ತೆ. ಇವೆರಡು ರೀತಿಯಲ್ಲಿ ವ್ಯತ್ಯಾಸವೇನು? ಈ 5 ಆಜ್ಞೆಗಳು ಏನಿದೆ ಅದು ನಮ್ಮ ಬಳಿ ಲಿಮಿಟೆಡ್ ವಿವರ ಆಗಿದೆ. 5 ಆಜ್ಞೆಗಳು ಹೇಗಂದರೆ, ನಾವು ಮುಂಬೈಗೆ ಹೋಗ್ಬೇಕಂದಾಗ ಇಲ್ಲಿಂದ ನಾಗ್ಪುರ್ಗೆ ಹೋಗಬೇಕು, ಅಲ್ಲಿಂದ ಕೋಲ್ಕತ್ತಾಗೆ ಹೋಗಬೇಕು. ಈ 3 ವಿಚಾರ ನಾವು ಹೇಳ್ತೀವಿ. ಆದರೆ ಇನ್ನೂ ಅಹಮದಾಬಾದಲ್ಲೇ ಇರೋದಾಗಿದೆ. ಮುಂಬೈಗೆ ತಲುಪಿಲ್ಲ ಅಂದರೆ ಅಲ್ಲಿ ಮುಂಬೈಗೆ ಹೋಗಬೇಕು. ಹಾಗೂ ನನಗೆ ಅಹಮದಾಬಾದ್ ಬಿಟ್ಟು ಮುಂಬೈಗೆ ತಲುಪಬೇಕು ಅನ್ನೋ 2 ಭಾಗ ಇದೆ. ಮುಂಬೈಗೆ ಹೋಗ್ಬೇಕು ಅನ್ನೋದು ಒಂದು ಭಾಗ, ಅಹಮದಾಬಾದ್ ಸರಿ ಇಲ್ಲ, ಹಾಗಾಗಿ ಮುಂಬೈಗೆ ಹೋಗ್ಬೇಕು ಅನ್ನೋದು ಮತ್ತೊಂದು ಭಾಗ. ನಾವು ಅಹಮದಾಬಾದ್ನಲ್ಲಿಂದ ದೋಷ ನೋಡುವಾಗ ಅಹಮದಾಬಾದ್ನಿಂದ ದೂರ ಬಂದು ಅಹಮದಾಬಾದ್ ನಂದಲ್ಲ. ಈ ಸಂಪೂರ್ಣ ಪ್ರಾಸೆಸ್ಸಲ್ಲಿ 2 ಅಗತ್ಯ ಇದೆ. ಹಾಗಾಗಿ ನಾವು ಹೇಳ್ತೀವಲ್ಲ, ಒಂದು ಕಡೆ ಹಣವನ್ನು ಸಂಪಾದನೆ ಮಾಡಬೇಕು, ಮತ್ತೊಂದು ಕಡೆ ನಷ್ಟ ಕೂಡ ತುಂಬಬೇಕು. ನಷ್ಟ ತುಂಬಿಸೋದು ಈಕ್ವಿವೆಲೆಂಟ್ ಸಂಪಾದನೆ. ಹಾಗೆ ದೋಷಗಳನ್ನು ಸ್ವಚ್ಛಗೊಳಿಸೋದು ಅಂದರೆ ನಷ್ಟವನ್ನು ತುಂಬಿಸೋದು ಈಕ್ವಿವೆಲೆಂಟ್ ಆತ್ಮದ ಕಡೆಗೆ ಸಂಪಾದನೆ. ಹಾಗಾಗಿ ಈ ದೋಷಗಳನ್ನು ಸ್ವಚ್ಛಗೊಳಿಸೋದಕ್ಕೋಸ್ಕರ ನಿಮಗೆ ದೃಷ್ಟಿ ನೀಡಿದ್ದೀವಿ. 5 ಆಜ್ಞೆ ಅಂದರೆ ನಿಮಗೆ ಗೊತ್ತಾಗತ್ತೆ ಅವ್ರು ಮಾಡ್ತಿಲ್ಲ, ಹಾಗೂ ಅವರು ಯಾವ ರೀತಿಯಿಂದ ಶುದ್ಧಾತ್ಮ ಆಗಿದ್ದಾರೆ. ಅಂದರೆ ಅಲ್ಲಿ ಚಂದುಬಾಯಿ ಬೇರೆ, ಚಂದುಬಾಯಿನ ಮನಸ್ಸು, ವಚನ, ಕಾಯ ವ್ಯವಸ್ಥಿತದ ಹಿಡಿತದಲ್ಲಿದೆ. ಹಾಗಾಗಿ ಶುದ್ಧಾತ್ಮ ಅಕರ್ತ ಆಗಿದೆ. ಅವರು ಅಕರ್ತ, ವ್ಯವಸ್ಥಿತ ಕರ್ತನ ಹಿಡಿತದಲ್ಲಿದೆ. ಕೇವಲ ವ್ಯವಸ್ಥಿತ ಕರ್ತ ಎಂದಾಕ್ಷಣಕ್ಕೆ ಮುಗಿಯೋದಿಲ್ಲ. ಎಕ್ಸಾಕ್ಟ್ ವಿವರ ಬೇಕು. ತನಗೆ ಬೇಕಾದ ಹಾಗೆ ಆಗದಿರುವಾಗ ಕಳವಳ ಆಗತ್ತೆ, ಮನಸ್ಸಲ್ಲಿ ಕಳವಳ ಬೇಕು. ಅಲ್ಲಿ ವ್ಯವಸ್ಥಿತ ಕರ್ತ ಅಂತ ಹೇಳೋದ್ರ ಜೊತೆಗೆ ತನ್ನ ಹಠ ಬಿಡದೆ ಹಿಡಿದುಕೊಂಡಿರೋದು. ತನಗೆ ಬೇಕಾದ ಹಾಗೆ ಆಗಬೇಕು ಅನ್ನೋದನ್ನು ಎಲ್ಲಿವರೆಗೆ ಹಿಡಿದುಕೊಂಡಿರಲಾಗಿದೆ ಅಲ್ಲಿವರೆಗೆ ವ್ಯವಸ್ಥಿತ ಜ್ಞಾನ ಅಪ್ಲೈ ಆಗಲ್ಲ. ತನಗನ್ನಿಸ್ಬೇಕು ಹಠ ಮಾಡೋದು ನಂದೇ ತಪ್ಪು, ಎದುರಿನವರು ಹಠ ಮಾಡ್ತಿರೋದು ನನಗೆ ಕಾಣಿಸುತ್ತೆ. ಯಾಕೆ ನನಗೆ ಕಾಣಿಸುತ್ತೆ? ಅಲ್ಲಿ ನನಗೆ ನನ್ನ ಹಠ ನಾನು ಸಾಧಿಸ್ಬೇಕಿತ್ತು. ಆಮೇಲೆ ಆ ಹಠ ಇದೆಯಲ್ಲ, ಆದರೆ ಅದು ಆಗದೇ ಇರುವಾಗ ಅನಿಸುತ್ತೆ ಅವರು ಅವ್ರ ಹಠ ಸಾಧಿಸ್ತಿದ್ದಾರೆ ಅಂತ. ಆಗ ತಿಳಿಬೇಕು ಅವ್ರು ಹಠ ಮಾಡ್ತಿದ್ರೆ ಅದು ವ್ಯವಸ್ಥಿತ ಆಗಿದೆ ಅಂತಾನೆ. ಆಗ ನಾವು ಹಠ ಮಾಡೋದು ತಪ್ಪು ಅಂತ. ವ್ಯವಸ್ಥಿತ ನಮ್ಗೇನು ಪ್ರೇರಣೆ ಕೊಡುತ್ತೆ, ಅವ್ರಿಗೇನು ಪ್ರೇರಣೆ ನೀಡುತ್ತೆ, ಅದನ್ನು ನಾವು ತಿಳ್ಕೊಂಡು ಸಂಭಾವದಿಂದ ಪರಿಹರಿಸ್ಕೋಬೇಕು.
ಯಾವಾಗ ನಮಗೆ ನಾವು ಹಠ ಮಾಡ್ತಿದ್ದೇವೆ ಅನ್ನೋದು ನಮ್ಮ ದೃಷ್ಟಿಗೆ ತಿಳಿದು ಬರುತ್ತೋ ನಂತರ ತಕ್ಷಣ ಇದು ಅಗತ್ಯ ಇದೆ. ವ್ಯವಸ್ಥಿತ ಕರ್ತ ಅನ್ನೋದ್ರ ಜೊತೆಗೆ ತನ್ನಲ್ಲಿ ಹಾಗೂ ಎದುರಿನವರಲ್ಲಿ ಇಬ್ಬರಲ್ಲೂ ಹಠ ಮಾಡಬೇಕು ಅನ್ನೋ ಭಾವನೆ ಬಿಟ್ಟು ಹೋದಾಗ ಮಾತ್ರ ವ್ಯವಸ್ಥಿತ ಕರ್ತ ಅಂತ ಹೇಳ್ಬೋದು. ತಾನು ಹಠ ಮಾಡದೇ ಇದ್ರೆ ಆಗ ಹಾಂ, ಎದುರಿನವ್ರ ಬಗ್ಗೆ ಕ್ಲಾರಿಟಿ ಕಾಣಿಸುತ್ತೆ, ಅವರು ಅಕರ್ತ ಎಂದು ಅಥವಾ ಏನಿದೆ ಅದು. ನಂತರ ಶಾಂತಿ ಉಂಟಾಗುತ್ತೆ. ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪ ನಡೀತಲೇ ಇರುತ್ತೆ. ಅದು ನಿಜವಾಗಿ ಬುದ್ಧಿಯ ಗಲಾಟೆ ಆಗಿದೆ. ಹಾಗಾಗಿ ಮೊದಲು ನಮ್ಮೊಳಗೆ 5 ಆಜ್ಞೆಗಳನ್ನ ಸೆಟ್ ಮಾಡ್ಕೊಳ್ಳೋದು ಭಾಳ ಉತ್ತಮ. ನಮ್ಮೊಳಗೆ 5 ಆಜ್ಞೆ ಸೆಟ್ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದಾಗತ್ತೆ. ಆಮೇಲೆ ಬೇಗ ಬಗೆಹರಿಯುತ್ತೆ, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಮೊದಲು ಡಿಂಪಲ್ನಿಂದ ಬೇರೆ ಆಗಬೇಕು. ಡಿಂಪಲ್ ಏನು ಮಿಸ್ಟೇಕ್ ಮಾಡ್ತಿದ್ದಾನೆ ಅದನ್ನು ನೋಡಬೇಕು. ಅದು ಏನೇ ಪ್ರಸಂಗ ಆಗಿರಲಿ, ಅದು ಮುಗಿದ ಮೇಲೆ ಆನಂದ ಸಿಗುತ್ತೆ. ನಂತರ ಇನ್ನೂ ಮುಂದಕ್ಕೆ ಹೋಗ್ತಾ ಗೊಂದಲ ಯಾಕೆ ಉಂಟಾಗತ್ತೆ? ಎದುರಿನವ್ರನ್ನ ದೋಷಿ ಅಂತ ನೋಡೋದ್ರಿಂದ ಗೊಂದಲ ಉಂಟಾಗತ್ತೆ. ಅಲ್ಲಿ ಬೇರ್ಪಡಿಸ್ಬಿಟ್ರೆ ನಮ್ಮೊಳಗೆ ಕಳವಳ ಹೊರಟು ಹೋಗುತ್ತೆ. ಹೀಗೆ ಎಲ್ಲ ಸ್ಟೆಪ್ಪಿಂಗ್ ಪ್ರಮಾಣದಲ್ಲಿ ಮುಂದುವರಿಬೋದು. ಹಾಗಾಗಿ ಈ 5 ಆಜ್ಞೆ ಅನ್ನೋದು ಬರೀ ಶಬ್ದ ಆಗಿದೆ, ಆದರೆ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಹೇಳೋದು 5 ಆಜ್ಞೆ ಪಾಲಿಸ್ಬೇಕು ಅನ್ನೋದು ಮೊದಲನೇ ಸ್ಟೇಟ್ಮೆಂಟು. ಯಾವ ರೀತಿಯಲ್ಲಿ ಪಾಲಿಸ್ಬೇಕು? 2ನೇ ಸ್ಟೇಟ್ಮೆಂಟು. ಎಷ್ಟು ಸಲ ಪಾಲಿಸೋಕ್ಕಾಗೋದಿಲ್ಲ ಅಷ್ಟು ಸಲ ಅಲ್ಲಿ ಕ್ಷಮೆ ಕೇಳೋ. 3ನೇ ಸ್ಟೇಟ್ಮೆಂಟ್. ಹಾಗೂ ನಂತರ ನನ್ನ ತಪ್ಪನ್ನು ರಕ್ಷಣೆ ಮಾಡಬಾರ್ದು. ಅದರಲ್ಲೇನು ತಪ್ಪು? ಹಠ ಮಾಡಬೇಕಲ್ವಾ? ಈ ವ್ಯವಹಾರದಲ್ಲಿ ಜ್ಞಾನದ ಮಾತುಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಈ ರಕ್ಷಣೆ ಭಕ್ಷಣೆ ಮಾಡಬಾರ್ದು. ದಾದಾರವರ ಈ 4 ಮೆಟ್ಲು ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಜ್ಞಾನದ ವಾಕ್ಯವನ್ನು ನಾವೇನು ತಿಳ್ಕೊಂಡಿದ್ದೀವೋ ಅದನ್ನು ವಿವರವಾಗಿ ಈ 4 ಲೆವೆಲ್ನಲ್ಲಿ ತಗೊಂಡು ಹೋಗಬೇಕು. ವ್ಯವಹಾರದಲ್ಲಿ ಜ್ಞಾನದ ಮಾತನ್ನು ತರಬಾರ್ದು ಎಂದು ಯಾರು ತೆಗೆದುಹಾಕಿರೋದು? ಅದು ಬುದ್ಧಿಶಾಲಿ ಜನ ತೆಗೆದುಹಾಕಿರೋದು. ಈ ಅಹಂಕಾರಕ್ಕೇನು ತನ್ನ ವರ್ಚಸ್ಸನ್ನು ಹೆಚ್ಚಿಸ್ಕೋಬೇಕು ಅಂತ, ಹಾಗೂ ಅದರ ಹಠ ಸಾಧಿಸ್ಬೇಕು, ಹಾಗೂ ಅದರ ಅಪೇಕ್ಷೆಯಂತೆ ಸೊಲ್ಯೂಷನ್ ಸಿಗಬೇಕು. ಆದರೆ ಎದುರಿನವರಿಂದ ತನಗೆ ಬೇಕಾದ ಹಾಗೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಹೇಳೋದು. ಹಾಗೆ ವ್ಯವಹಾರದಲ್ಲಿ ನಡೆಯೋದಿಲ್ಲ. ಎದುರಿನವರು ಅಧೀನರಾಗ್ಬಿಟ್ಟಾಗ ಹೇಳೋದೇನೋ, ವ್ಯವಹಾರ ಆಗಿದೆ, ವ್ಯವಹಾರನ ಸಮಾಧಾನದಿಂದ ಬಗೆಹರಿಸ್ಕೊಳ್ಬೇಕಲ್ಲ. ಅಂದರೆ ಅಲ್ಲಿ ಷರತ್ತು ಹೇಗಿದೆ ಅಂದರೆ ವ್ಯವಹಾರನ ಬಗೆಹರಿಸ್ಕೋಬೇಕು ಅನ್ನೋದು ಅಹಂಕಾರದ ಇಚ್ಛೆ ಆಗಿದೆ. ಹಾಗಾಗಿ ಎದುರಿನವರು ಜ್ಞಾನದ ಮಾತುಗಳನ್ನು ಆಡಿದ್ರೆ ಅಹಂಕಾರವು ಅವರ ಮಾತುಗಳನ್ನು ತೆಗೆದು ಹಾಕ್ಬಿಡುತ್ತೆ, ನೀನು ಸುಮ್ಮನಿರೋ ಅಂತ. ಆಮೇಲೆ ಅದು ಇಲ್ಲಿ ಅದೆಲ್ಲ ತರಬೇಡ, ಜ್ಞಾನದ ಮಾತನ್ನು ಇಲ್ಲಿ ಆಡಬೇಡ ಅಂತ. ಮತ್ತು ಅಂಥವ್ರಿಗೆ ಬಹಳಷ್ಟು ನಷ್ಟ ಕೂಡ ಆಗತ್ತೆ. ನಂತರ ಜ್ಞಾನ ಪರಿಣಾಮವನ್ನು ಪಡೆಯೋದಕ್ಕೆ ಬಹಳಷ್ಟು ಅಡಚಣೆ ಉಂಟಾಗತ್ತೆ. ವ್ಯವಸ್ಥಿತ ಅಂತ ಯಾರಾದರೂ ಹೇಳಿದ್ರೆ, ನೀವು ವ್ಯವಸ್ಥಿತ ಅಂತ ನಿಮ್ಮ ಜ್ಞಾನದಲ್ಲಿ ನೀವು ಇದ್ಕೊಳ್ಳಿ, ನನಗೇನು ಹೇಳಕ್ಕೆ ಬರಬೇಡಿ ಅಂತ ಅಪ್ಪಿತಪ್ಪಿ ಕೂಡ ಹೇಳಬಾರ್ದು. ಹಾಗೇನಾದರೂ ಜ್ಞಾನದ ದುರುಪಯೋಗ ಮಾಡಿದರೆ ತಕ್ಷಣ ಒಪ್ಕೊಂಡು ಒಳ್ಳೆಯದು ನಿಧಾನವಾಗಿ ವಿನಂತಿ ಮಾಡ್ಕೋಬೇಕು. ನಿಮ್ಮ ವಿಚಾರ ಸರಿ, ಇದು ಹಣದ ವ್ಯವಹಾರ ಅಲ್ವಾ, ವ್ಯವಸ್ಥಿತ, ಆಮೇಲೆ ನೋಡೋಣ, ನಂಗೆ 15,000 ಪಡಿಬೇಕು, ಅದು ಮುಗಿದ್ರೆ ಒಳ್ಳೆಯದು. ಈ ರೀತಿ ಹೇಳಿ ಹೇಗೋ ಮಾಡಿ ಬಗೆಹರಿಸ್ಕೊಳ್ಬೇಕಲ್ವಾ. ಆದರೆ ಜ್ಞಾನದ ದುರುಪಯೋಗ ಮಾಡಬಾರ್ದು. ಹೀಗೆ ಮಾಡೋದ್ರಿಂದ ನಷ್ಟ ಉಂಟಾಗತ್ತೆ. ಬಹಳಷ್ಟು ಜನರನ್ನು ನೋಡಿದ್ದೇನೆ, ಯಾರೆಲ್ಲ ಜ್ಞಾನದ ದುರುಪಯೋಗ ಮಾಡಿದಾರೋ ಅವ್ರಿಗೆ ಆಮೇಲೆ ಜೀವನದಲ್ಲಿ ತುಂಬ ಪೆಟ್ಟು ತಿಂದಿದ್ದಾರೆ. ಒಂದೇ ಬಾರಿಗೆ ಪೆಟ್ಟು ಬೀಳಲಿಕ್ಕಿಲ್ಲ, ಆದರೆ ಅದೇ ರೀತಿ ಜ್ಞಾನದ ಅವಹೇಳನ ಮಾಡ್ತಾನೇ ಇದ್ರೆ ಆಮೇಲೆ ಬಿದ್ದುಬಿಡ್ತಾರೆ ಅವರು. ತುಂಬ ಕಷ್ಟ ಅನುಭವಿಸಿದಾರೆ ಅವರು. ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಕಷ್ಟ ನೋಡಿದಾರೆ ಅವರು. ಅವರ ಆವರಣ ಬಹಳಷ್ಟು ಆವರಿಸ್ಕೊಂಡು, ಹಾಗಾಗಿ ಅಪ್ಪಿತಪ್ಪಿ ಕೂಡ ಅಂತಹ ಮಾತುಗಳನ್ನು ಉಪಯೋಗಿಸ್ಬಾರ್ದು. ಹಾಗೇನಾದರೂ ಮಾಡಿದ್ರೆ ಆ ಪಶ್ಚಾತ್ತಾಪ ಉಂಟಾಗಬೇಕು. ತಪ್ಪು ಅನ್ನೋದು ಅವರು. ವ್ಯವಹಾರದಲ್ಲಿ ಅಹಂಕಾರದ ಇಚ್ಛೆ ಆಗಿದೆ ಅಂತ ಹೇಳಿದ್ರಿ, ಅಂದ್ರೇನು? ಈ ಬುದ್ಧಿ ಸಂಸಾರದಲ್ಲಿ ಅಹಂಕಾರಕ್ಕೆ ಬುದ್ಧಿನೇ ಹೇಳಿ ಮಾಡಿಸೋದು. ಹಾಗಾಗಿ ಅಹಂಕಾರನೇ ಮಾಡಿಸೋದು. ಅಲ್ಲಿ ಅಹಂಕಾರಕ್ಕೆ ಖುಷಿ ಆಗುತ್ತೆ, ನನ್ನಂತನೇ ನಡೀತು ಅಂತ. ಬುದ್ಧಿ ಹಠ ಮಾಡಿಸುತ್ತೆ, ಅಹಂಕಾರ ಹಠ ಮಾಡುತ್ತೆ. ಇವರಿಬ್ಬರದು ಒಂದು ಭಾಗ ಆಗಿದೆ. ಎದುರಿನವರು ತಾನು ಹೇಳಿದಂತೆ ಮಾಡಬೇಕು ಅಂತ ಬುದ್ಧಿ ಹೇಳ್ಕೊಡುತ್ತೆ. ಹಾಗೆ ಎದುರಿನವರು ಹೇಳ್ತಾರೆ, ನೀವು ಹೀಗೆ ನಡ್ಕೋಬೇಕು ನನ್ನ ಬಳಿ. ಅಹಂಕಾರದ ಅಪೇಕ್ಷೆ ಎದುರಿನವರು ಪೂರ್ಣಗೊಳಿಸ್ಬೇಕು ಅನ್ನೋದೇ ಅಹಂಕಾರದ ಇಚ್ಛೆ ಆಗಿದೆ. ಯಾಕಾಗಿ? ಅಹಂಕಾರದಿಂದ ಮೆರಿಬೇಕು, ಖುಷಿ ಸಿಗುತ್ತೆ. ನಾನು ಹೇಳಿದಂತೆ ಎಲ್ಲ ಮಾಡ್ತಾರೆ. ಇದು ಒಂದು ರೀತಿ ಅಹಂಕಾರ, ಒಂಥರ ಸಂತೋಷ. ಇದೇ ಅಹಂಕಾರದ ಇಚ್ಛೆ ಆಗಿದೆ. ಅದು ಗೊತ್ತಿಲ್ಲ, ತನ್ನ ಇಚ್ಛೆಯಿಂದ ಮತ್ತೊಬ್ಬರಿಂದ ಮಾಡಿಸಿದ್ರೆ ಅದು ಬಹಳ ದೊಡ್ಡ ತಪ್ಪು ಅಂತ. ಹೇಗೆ ಬಿಟ್ಟು ಬುಗುರಿ ಸುತ್ತೋದನ್ನು ಎಂದೂ ಬದಲಿಸೋಕ್ಕಾಗಲ್ವೋ ಹಾಗೆ ಎಲ್ಲ ವ್ಯವಸ್ಥಿತದ ಅಧೀನದಲ್ಲಿದೆ. ಹಾಗಿರುವಾಗ ವ್ಯವಸ್ಥಿತನ ನೂಕಿ ತನ್ನ ಹತೋಟಿಗೆ ತಗೋಬೇಕು. ವ್ಯವಸ್ಥಿತನ ಮುರಿದು ನಾನು ಮಾಡ್ತೀನಿ,
ನಾನು ಮಾಡಿಸ್ತೇನೆ ಅನ್ನೋ ಅಹಂಕಾರ ಕುಳಿತುಕೊಳ್ಳೋದು ಬಹಳ ದೊಡ್ಡ ತಪ್ಪು. ಇದರಿಂದಾಗಿ ಭಯಂಕರವಾದ ಕಳವಳ ಆಗುತ್ತೆ. ಕಳವಳದಿಂದ ಅಹಂಕಾರಕ್ಕೆ ದುಃಖ ಉಂಟಾಗುತ್ತೆ. ಆಗ ಆತ್ಮದ ಕಡೆಗೆ ಹೋಗಬೇಕು ಅಂತ ತಿಳಿಯೋದಿಲ್ಲ. ಹಾಗಾಗಿ ಬೇರೆಯವರು ತನ್ನ ಅಧೀನದಲ್ಲಿದ್ದರೆ ಸುಖ ಅನ್ಸುತ್ತೆ. ಮತ್ತೊಬ್ಬರನ್ನ ತನ್ನ ಅಧೀನದಲ್ಲಿರಿಸ್ಕೊಂಡು ತನ್ನ ಹಠ ಸಾಧಿಸೋದು ಬಹಳ ದೊಡ್ಡ ನಷ್ಟ. ಈ ನಷ್ಟದಿಂದ 3 ರೀತಿ ಫಲ ಉಂಟಾಗುತ್ತೆ. ಮೊದಲು ಭಯಂಕರವಾದ ಕಳವಳ ಉಂಟಾಗುತ್ತೆ, ಜ್ಞಾನದ ಮೇಲೆ ಸಂಪೂರ್ಣ ಆವರಣ ಬೀಳುತ್ತೆ. ಇವೆರಡರ ಜೊತೆಗೆ ಮುಂದಿನ ಜನ್ಮದಲ್ಲಿ ಪ್ರಾಣಿಗತಿಗೆ ಹೋಗಬೇಕು ಅಥವಾ ನರಕಕ್ಕೆ ಹೋಗ್ಬೇಕಾಗಿ ಬರುತ್ತೆ. ನೋಡಿ, ಮತ್ತೊಬ್ಬರಿಂದ ತನ್ನ ಹಠದಂತೆ ಮಾಡಿಸ್ಬೇಕು ಅನ್ನೋದೇ ಅಧೋಗತಿ ಕಡೆ ಉಂಟಾಗುತ್ತೆ. ಏನು ಪ್ರತಿಫಲ ಬರುತ್ತೆ ಅಂತ ಗೊತ್ತಿಲ್ಲದ ಕಾರಣದಿಂದ ತಪ್ಪಾಗಿ ನಡೀತಾ ಇದೆ. ಹಾಗೂ ಆ ಹಠ ಮಾಡಿ ಉದ್ದಟತನದಿಂದ ವ್ಯವಸ್ಥಿತನ ಕೈಗೆತ್ಕೊಳ್ಳಲಾಗಿದೆ ಅನ್ನೋ ಅರಿವು ಇರೋದಿಲ್ಲ. ನಾನು ಹಠ ಮಾಡಲು ಮುಂದಾಗಿದ್ದೇನೆ, ತಪ್ಪು ಮಾಡ್ತಿದ್ದೇನೆ ಅನ್ನೋ ಅರಿವೇ ಇಲ್ಲ. ವ್ಯವಸ್ಥಿತ ಜ್ಞಾನ ಅರ್ಥಕೊಳ್ಳದೆ ಯಾರಾದರೂ ವ್ಯವಸ್ಥಿತ ಕರ್ತ ಅಲ್ಲಿ ಯಾರನ್ನೂ ದೋಷಿತರಂತ ನೋಡಬಾರ್ದು. ಆಮೇಲದು ನನಗೆ ಹೇಳ್ಬೇಡಿ, ಜ್ಞಾನ ತಪ್ಪು ವಿಚಾರ ವ್ಯವಹಾರದಲ್ಲಿ ತರಬೇಡಿ, ಹೀಗೆ ಹೇಳಿ ಜ್ಞಾನವನ್ನು ಅವಹೇಳನ ಮಾಡೋದ್ರಿಂದ ಜ್ಞಾನವನ್ನು ವಿರೋಧಿಸ್ತಂತೆ, ಅಂದರೆ ಭಗವಂತನನ್ನು ವಿರೋಧಿಸ್ತಂತೆ. ಅವರಿಗೆ ಎಲ್ಲ ರೀತಿಯಿಂದ ನಷ್ಟ ಉಂಟಾಗುತ್ತೆ. ಹೀಗೆಲ್ಲ ಮಾಡೋದು ಯಾರು? ಅಜ್ಞಾನದಿಂದಾಗಿ. ಬುದ್ಧಿಯು ಹೇಳಿದಂತೆ ಅಹಂಕಾರ ಮಾಡುತ್ತೆ. ಉದ್ದಟತನದಿಂದ ಅದಕ್ಕೇನು ಸಿಗುತ್ತೆ? ಅದಕ್ಕೆ ಮಜಾ ಬರುತ್ತಲ್ಲ. ಯಾವ ಕಷಾಯಕ್ಕೆ ಸೇರುತ್ತೆ? ಅದು ಮಾನದ ಕಷಾಯಕ್ಕೆ ಸೇರ್ಕೊಳ್ಳುತ್ತೆ. ಕೂಡಿಟ್ಕೊಳ್ಳೋದು ಲೋಭದ ಕಷಾಯ. ಇಲ್ಲಿ ಮಾನ ಹಾಗೂ ಜೊತೆಗೆ ಕಪಟನೂ ಇದೆ. ಇಲ್ಲಿ 2 ರೀತಿಲಿರುತ್ತೆ. ಒಂದು ಮೋಹ, ಮತ್ತೊಂದು ಮಾನ. ಅಥವಾ ಮೊದಲು ಮಾನ ಇದ್ರೆ ಆಮೇಲೆ ಮುಂದುವರೆದು ಮೋಹ ಆಗುತ್ತೆ. ಅಹಂಕಾರಕ್ಕೆ ಎಲ್ಲರೂ ತನ್ನ ಅಧೀನವಾದರೆ ಬಹಳ ಮಜಾ ಸಿಗುತ್ತೆ. ಬರೀ 3 ಹಸುಗಳನ್ನ ನೋಡ್ಕೊಳ್ಳೋವನಿಗೂ ಅವುಗಳು ತನ್ನ ಅಧೀನದಲ್ಲಿದೆ ಅಂತ ಮಜಾ ಬರುತ್ತೆ. 3 ಹಸುಗಳ ಮಾಲೀಕ. ಅಲ್ಲಿ ಅಹಂಕಾರ ಇರುತ್ತಲ್ವಾ? ಅಹಂಕಾರಕ್ಕೆ ಅಂತರ್ಮುಖದ ದೃಷ್ಟಿ ಮುಚ್ಚಿ ಹೋಗಿದೆ. ಹೊರಗೇನು ಕಾಣಿಸುತ್ತೆ ಅವುಗಳ ಮೇಲೆ ಅದಕ್ಕೆ ಒಡೆತನ ಬೇಕು. ಈ ಒಡೆತನಕ್ಕಾಗಿ ನಂತರ ಒಂದು ಮಗು ಹಾಗೂ ಒಬ್ಬಳು ಹೆಂಡತಿ ಮೇಲೆ ಯಜಮಾನಾಗಿ ಮೆರೆಯೋದು. ನಿನ್ನ ಪ್ರಜೆಗಳು ಎಷ್ಟು? ಪ್ರಜೆಯಾಗಿ ಒಬ್ಬ ಮಗ ಇದ್ದಾನೆ, ಬೇರೆ ಯಾರೂ ಇಲ್ಲ. ತಾನು ರಾಜ ಹಾಗೂ ಮಗ ಪ್ರಜೆ, ಅಷ್ಟರಲ್ಲೇ ಮಜಾ ತಗೊಳ್ಳೋದು. ಅದೇ ಆತ್ಮದೃಷ್ಟಿ ಉಂಟಾದರೆ, ಮೂಲ ಆತ್ಮದ ಕಡೆಗೆ ಹೋದರೆ ನಂತರ ಎಲ್ಲ ಮೋಹ ಬಿಟ್ಟು ಹೋಗುತ್ತೆ, ಉದ್ದಟತನ ಹೊರಟು ಹೋಗುತ್ತೆ. ಆಮೇಲೆ ಬಹಳ ಪಶ್ಚಾತ್ತಾಪ ಆಗುತ್ತೆ. ದಾದಾ ಹೇಳ್ತಿದ್ರು, ಅವರು ಜೀವನದಲ್ಲಿ ಯಾರಿಗೂ ಎಂದೂ ನೀವು ಹೀಗೆ ಮಾಡಬೇಕು ಅಂತ ಹೇಳಿಲ್ಲ, ಯಾಕೆಂದರೆ ನಮಗೆ ಗೊತ್ತಿದೆ ಮಾಡಿಸೋ ಅಧಿಕಾರ ಯಾರ ಕೈಲಿದೆ ಅಂತ. ಈಗಿನ ಜಗತ್ತು ಸಂಪೂರ್ಣವಾಗಿ ಮಾಡೋದ್ರಲ್ಲಿ ಮುಂದಾಗಿದೆ. ತಪಸ್ ಮಾಡಿ, ಜಪ ಮಾಡಿ, ಧ್ಯಾನ ಮಾಡಿ, ಉಪವಾಸ ಮಾಡಿ, ಆಲೂಗೆಡ್ಡೆ ಬಿಡಿ, ಅದು ಬಿಡಿ, ಇದು ಮಾಡಿ ಅಂತ. ಆದರೆ ದಾದಾ ಹೇಳ್ತಾರೆ, ಅವ್ರ ಜೀವನದಲ್ಲಿ ಒಂದೇ ಒಂದು ಸಲ ಕೂಡ ಯಾರಿಗೂ ಮಾಡಿ ಅಂತ ಹೇಳಿಲ್ಲ. ನಮಗೆ ತಿಳಿದಿದೆ ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡಲು ಸಾಧ್ಯವಿಲ್ಲದೆ ಇರುವಾಗ ಮಾಡಿ ಅಂತ ನಾವು ಹೇಳಿದ್ರೆ ಅದರಿಂದ ಬಹಳ ದೊಡ್ಡ ಅಪರಾಧ ನಮ್ಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಎಂದೂ ಮಾಡಿ ಅಂತ ಹೇಳೋದಿಲ್ಲ, ತಿಳುವಳಿಕೆ ನೀಡಬೇಕು. ಈ ತಿಳುವಳಿಕೆ ಪರಿಣಾಮ ಹೊಂದಾಗ ವರ್ತನೆ ಕಂಡು ಬರುತ್ತೆ. ಅವರು ಯಾರ ವರ್ತನೆ ಮೇಲೆ ಎಂದೂ ಒತ್ತಡ ಹೇರಬಾರ್ದು. ನಾವು ಕೂಡ ಅವರು ಯಾಕೆ ಹಾಗೆ ಮಾಡ್ತಾರೆ ಅಂತ ನಾವು ಹೇಳುವಾಗಲೇ ಪ್ರತಿಕ್ರಮಣ ಮಾಡಿಬಿಡ್ಬೇಕು. ಯಾರನ್ನು ಮಾಡ್ತಿದ್ದಾರೆ ಅಂತ ನೋಡೋದಾಗಿದೆ. ಅಲ್ಲಿ ಶುದ್ಧಾತ್ಮ ಮಾಡ್ತಿದ್ಯಾ? ಅಲ್ಲಿ ಪ್ರಕೃತಿ ಮಾಡ್ತಿದ್ರೆ ಅದು ವ್ಯವಸ್ಥಿತ ಪ್ರಕೃತಿಯಿಂದ ಮಾಡಿಸುತ್ತಿರೋದು, ನಿಜವಾಗಿ ಪ್ರಕೃತಿ ಅಲ್ಲ. ವ್ಯವಸ್ಥಿತನಲ್ಲಿ ಪ್ರಕೃತಿ ಒನ್ ಆಫ್ ದಿ ಎವಿಡೆನ್ಸ್ ಆಗಿದೆ. ನಂತರ ವ್ಯವಸ್ಥಿತ ಮಾಡೋದಾಗಿದೆ. ಸ್ವತಃ ತಾನು ಶುದ್ಧಾತ್ಮ, ಅದು ತನ್ನ ಮೂಲ ಸ್ವರೂಪವಾಗಿದೆ. ಎಲ್ಲಿವರೆಗೆ ದೃಷ್ಟಿ ಸ್ವಚ್ಛವಾಗೋದಿಲ್ಲ ಅಲ್ಲಿವರೆಗೆ ಕಳವಳ ಸೂಕ್ಷ್ಮ ಲೆವೆಲ್ನಲ್ಲಿ ಉಂಟಾಗ್ತಾನೇ ಇರುತ್ತೆ, ಹಾಗೂ ಬೇರ್ಪಟ್ಟು ಇರಲು ಕೂಡ ಸಾಧ್ಯ ಇಲ್ಲ. ಪ್ರಕೃತಿಯೊಂದಿಗೆ ಟಚ್ ಆಗಿಯೇ ಬಿಡುತ್ತೆ.